ನೀರು ದೋಸೆ ಜೊತೆ ಟೇಸ್ಟ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅದ್ಭುತವಾಗಿರುತ್ತೆ. ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರನ್ನು ಸುಶಿಕ್ಷಿತರಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಾನು ಅದ್ಭುತವಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂದ್ರೆ ಕೋಳಿ ಸುಕ್ಕ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಚಿಕನ್ ಸುಕ್ಕ ಮಾಡಿಕೊಡಲು 1.5 kg ಚಿಕನ್ ಅನ್ನು ತಗೊಂಡಿದ್ದೀನಿ. ಚಂದ ತೊಳೆದು ಇದನ್ನ ನೀರು ಸ್ವಲ್ಪವೂ ಇರಬಾರದು, ಚಂದ ಬತ್ತಿಸಿ ಇಟ್ಕೋಬೇಕು. ಚಂದ ತೊಳೆದಾದ ಮೇಲೆ 1.5 kg ಚಿಕನ್. ನೀವು ನಿಮ್ಮ ಮನೆಗೆ ಎಷ್ಟು ಬೇಕು ನೀವು ಅದರ ಅಳತೆಯಲ್ಲಿ ತಗೊಳ್ಳಿ. ಮಾಡೋದಕ್ಕೆ ಮಸಾಲೆ ಏನೇನು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ, ಒಂದು 6 ಲವಂಗ, 1 ಇಂಚು ಚಕ್ಕೆ ತಗೊಂಡಿದ್ದೀನಿ, ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, ಒಂದು 10 ರಿಂದ 15 ಪೆಪ್ಪರ್ ಕಾಳನ್ನು ತಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಕಾಳನ್ನು ಒಂದು 10 ತಗೊಂಡಿದ್ದೀನಿ ನಾನು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನು ತಗೊಂಡಿದ್ದೀನಿ. ಹಾಗೆಯೇ ಬ್ಯಾಡಗಿ ಮೆಣಸನ್ನು ನಾನು 1.5 kg ಚಿಕನ್ ತಗೊಂಡಿರೋದ್ರಿಂದ ಒಂದು 15 ತಗೊಂಡಿದ್ದೀನಿ. ಖಾರಕ್ಕೆ ಒಂದು 5 ಮೆಣಸಿನಕಾಯಿ ಖಾರ ಮೆಣಸನ್ನು ತಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇಷ್ಟು ಪದಾರ್ಥನ ಚೆನ್ನಾಗಿ ಹುರ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಫ್ರೈ ಪಾನ್ ಅನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಪಾನ್ ಬಿಸಿ ಮಾಡ್ಕೊಳ್ಳೋಣ. ಈಗ ನಿಧಾನ ಉರಿಯಲ್ಲಿ ಹುರ್ಕೋಬೇಕು. ಮೊದಲನೇದಾಗಿ ಧನಿಯಾ ಕಾಳನ್ನು ಹಾಕೊಳ್ತಾ ಇದ್ದೀನಿ, ಜೀರಿಗೆ ಹಾಕೊಳ್ತಾ ಇದ್ದೀನಿ, ಪೆಪ್ಪರ್ ಹಾಕೊಳ್ತಾ ಇದ್ದೀನಿ, ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ, ಮೆಂತೆ ಹಾಕೊಳ್ತಾ ಇದ್ದೀನಿ, ಚಕ್ಕೆ ಲವಂಗ ಹಾಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 3 ನಿಮಿಷ ಫ್ರೈ ಆಗಿದೆ ಈ ಮಸಾಲೆ. ಇವಾಗ ಬ್ಯಾಡಗಿ ಮೆಣಸು ಮತ್ತೆ ಖಾರ ಮೆಣಸನ್ನು ಹಾಕೊಳ್ಳೋಣ. ಇದನ್ನ ಚಂದ ಒಂದು 2 ನಿಮಿಷ ಆದ್ರೂ ಫ್ರೈ ಮಾಡ್ಕೋಬೇಕು. ಇದನ್ನ ನೀರು ಹಾಕಿ ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋದಲ್ಲ, ಇದನ್ನ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋದು. ಹಾಗಾಗಿ ಇದು ಖಡಕ್ಕಾಗಿ ಹುರ್ಕೋಬೇಕು ಮೆಣಸನ್ನೆಲ್ಲ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಮಸಾಲೆ ಹುರಿಯಕ್ಕೆ. ನೀವು ನಿಮ್ಮ ಮನೆಯಲ್ಲಿ ನೀವು ಯಾವ ಎಣ್ಣೆ ಬಳಸ್ತೀರಾ ಅದನ್ನು ನೀವು ಹಾಕೊಳ್ಳಿ. ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇವಾಗ ಇದಾಗಿದೆ. ಇವಾಗ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕಿ ಒಂದು 1 ನಿಮಿಷ ಹುರ್ಕೊಳ್ಳೋಣ. ತೆಂಗಿನಕಾಯಿ ತುರಿಯನ್ನ ಫೈನಲ್ ಸುಕ್ಕ ಮಾಡಿ ಫೈನಲ್ ಆಗುವಾಗ ಕೂಡ ಹಾಕೊಳ್ಳೋಂಥದ್ದು ಇರುತ್ತೆ. ಹಾಗಾಗಿ ಇವಾಗ 2 ಸ್ಪೂನ್ ಹಾಕೊಂಡ್ರೆ ಸಾಕು. ಇವಾಗಲೇ ಒಂದು ಅರ್ಧ ಚಮಚ ಹಳದಿ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾಡ್ಕೊಳ್ಬೇಕು. ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಈ ಥರ ಪೌಡ್ರ್ ಮಾಡಿಕೊಂಡು ನೀವು ಕೊಬ್ಬರಿ ಹಾಕೊಂಡು ಮಾಡಿಕೊಂಡ್ರೆ ಒಂದು 10 ರಿಂದ 12 ದಿವಸ ಎಲ್ಲ ಇಟ್ಕೋಬೋದು. ಏನು ಹಾಳಾಗಲ್ಲ ಈ ಮಸಾಲೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸುಕ್ಕ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗಿದೆ. ಒಂದು 3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವ ಯಾವ ಎಣ್ಣೆನಾದರೂ ಬಳಸಿ. ಎಣ್ಣೆ ಬಿಸಿಯಾಗಿದೆ. ನಾನು ಈ ಥರ 3 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚಂದ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರುವ ಹಾಗೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವತ್ತು ನಾವು ಯಾವ ಚಿಕನ್ ಮಟನ್ ಆಗಿರಲಿ ಏನು ಮಾಡೋದಾದ್ರೂ ಈರುಳ್ಳಿನ ಚಂದ ಫ್ರೈ ಮಾಡ್ಕೋಬೇಕು ಮಾತ್ರ. ಈರುಳ್ಳಿ ಚಂದ ಫ್ರೈ ಆಗಿದೆ.
ಇವಾಗ ತೊಳೆದಿಟ್ಕೊಳ್ಳೋಂಥ ಚಿಕನನ್ನು ಹಾಕೊಳ್ಳೋಣ. ನೀರು ಸ್ವಲ್ಪನೂ ಇರಬಾರ್ದು, ಅಷ್ಟು ಚೆಂದಾಗಿ ಬತ್ತಿಸ್ಕೊಂಡಿರಬೇಕು. ನಾನು ನಾರ್ಮಲ್ ಚಿಕನಲ್ಲೇ ಮಾಡ್ತಾ ಇದ್ದೀನಿ, ನಾನು ಸ್ಕಿನ್ ಔಟ್ ಅದೆಲ್ಲ ಏನೂ ತೊಗೊಂಡಿಲ್ಲ. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಆದ್ರೂ ಈ ಥರನೇ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಹೀಟ್ ಇರಲಿ, ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ಳೋದು ಬೇಡ. ನಿಧಾನವಾಗಿಯೇ ಚಿಕನ್ ಬೇಯಬೇಕು. 2 ನಿಮಿಷ ಆಗಿದೆ. ಮತ್ತೊಮ್ಮೆ ತಿರುಗಿಸ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಎಣ್ಣೆ ಈ ಚಿಕನ್ ಎಲ್ಲ ಚೆಂದ ಹೊಂದಾಣಿಕೆ ಆಗಬೇಕು. ಅಲ್ಲಿ ತನಕನೂ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕೊಳ್ಳೋಣ. ನಾನು ರುಬ್ಬುವಾಗ ಅರ್ಧ ಚಮಚ ಹಾಕಿದೆ, ಇವಾಗ ಅರ್ಧ ಚಮಚ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಅರ್ಧ ಫ್ರೈ ಆಗಿದೆ. ಇವಾಗ ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕ್ಕೊಂಡಾದ ಮೇಲೆ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಈ ಟೈಮಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬಹುದು. ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡ್ರೆ ನೀವು ಎಕ್ಸ್ಟ್ರಾ ನೀರು ಹಾಕೊಳ್ಳುವ ಅಗತ್ಯ ಇಲ್ಲ. ಚೆಂದ ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಹುಣಸೆ ಹಣ್ಣು ರಸ ಬೇಡ ಅಂತ ಹೇಳಿದರೆ ಲೆಮನ್ ಜ್ಯೂಸ್ ಆದರೂ ಹಾಕೋಬೋದು. ಹುಣಸೆ ಹಣ್ಣು ರಸ ಹಾಕಿದ ಮೇಲೆ ಒಂದು 3 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು. ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದ್ಭುತವಾದ ಸುಕ್ಕ ರೆಡಿ ಆಗ್ತಿದೆ, ನೀವು ನೋಡ್ಬೋದು. ಫೈನಲ್ ಆಗಿ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಹಳ ಚೆನ್ನಾಗಿರುತ್ತೆ ಈ ಸುಕ್ಕ ಅಡುಗೆ ಅಂತೂ. ನೀವು ತಪ್ಪದೆ ನಿಮ್ಮ ಮನೇಲಿ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಮಾತ್ರ. ನಿಮ್ಮ ಕಮೆಂಟನ್ನು ಓದೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಯಾವುದಾದ್ರೂ ರೆಸಿಪಿ ಕೇಳಿದರೂ ಕೂಡ ನನಗೆ ಇನ್ನೂ ಹೆಚ್ಚು ರೆಸಿಪಿಯನ್ನು ಮಾಡಿ ಅಪ್ಲೋಡ್ ಮಾಡಲು ಹುಮ್ಮಸ್ಸು ಬರುತ್ತೆ. ಹಾಗಾಗಿ ನೀವು ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ ಯಾವ ರೆಸಿಪಿ ಬೇಕು ಅಂತ, ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೈನಲ್ ಆಗಿ ನಾನು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ನಾನು ಇವತ್ತು ಇದನ್ನು ನೀರು ದೋಸೆ ಜೊತೆ ಟೇಸ್ಟ್ ಮಾಡ್ಕೊಳ್ತೀನಿ. ತುಂಬ ಸೂಪರ್ ಆಗಿರುತ್ತೆ. ನೀವು ರೊಟ್ಟಿ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು, ಅನ್ನ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು, ಚಪಾತಿ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಚಿಕನ್ ಸುಕ್ಕನ ನೀರು ದೋಸೆ ಜೊತೆ ಟೇಸ್ಟ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅದ್ಭುತವಾಗಿರುತ್ತೆ. ಫೈನಲ್ ಆಗಿ ಕೋಳಿ ಸುಕ್ಕ ರೆಡಿ ಆಗಿದೆ. ನಾನು ಇವತ್ತು ನೀರು ದೋಸೆ ಜೊತೆ ಇದನ್ನು ಟೇಸ್ಟ್ ಮಾಡ್ತೀನಿ. ತುಂಬಾ ಸೂಪರ್ ಆಗಿರುತ್ತೆ. ನೀವು ನಿಮ್ಮ ಮನೆಗೆ ಒಂದ್ಸರಿ ಟ್ರೈ ಮಾಡಿ. ನನಗೆ ಈ ರೆಸಿಪಿ ಮಾಡಲು ಪಾರ್ವತಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಥ್ಯಾಂಕ್ ಯು ಪಾರ್ವತಿ ಅವರೇ. ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡಿದ್ದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ, ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಅದ್ಭುತವಾದ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.